ಮನಸ್ಸಿಗೆ ಸಂತೋಷವಾಯಿತು. ಹಿರಿಯ ಭಾಗಿಗಳು ನಾವು, ಕಿರಿಯ ಭಾಗಿಗಳು ದೇವತೆಗಳು. ಮೋಸದಿಂದ ಸ್ವರ್ಗವನ್ನು ಆಳ್ವಿಕೆ ಮಾಡ್ತಾ ಇದ್ದಾರೆ. ಇಂದೀಗ ಅವನ ದುಷ್ಟ ಬುದ್ಧಿಯಿಂದ ಸರದಿ ಪಾಲಾಗಿದೆ. ಪೀಠವನ್ನು ಉಳಿದಿದೆ. ದೇವೇಂದ್ರನ ಬುದ್ಧಿ ಮಾತು ಹೇಳ್ಬೇಕು. ನನ್ನ ಬುದ್ಧಿ ಮಾತು ಕೇಳಿದ್ರೆ ಅವನನ್ನು ಎಳೆದಾಕ್ಬೇಕು. ಸೂರ ಗತ್ತಿಗೆ ನನ್ನ ಸ್ವಾಧೀನ ಮಾಡಬೇಕು. ಓಹೋಯ್, ನಾನು ಒಬ್ಬಳೇ ಇಲ್ಲಪ್ಪ. ಎಷ್ಟೋ ಸಮಯದಿಂದ ಕಾಯ್ತಾ ಇದ್ದಾರೆ. ಯಾವಾಗ ಕರೀತಾರೆ ಒಮ್ಮೆ ಬನ್ನಿ.
ಮೊದಲಾಗಿ ನಿಮ್ಮ ಪವಿತ್ರವಾದ ಪಾದಗಳಿಗೆ ಹೊಂದಿಸಿಕೊಂಡಿದ್ದೇನೆ. ನಿನ್ನ ಭಕ್ತಿ ವಿಶ್ವಾಸ ನಿನ್ನನ್ನು ಕಾಪಾಡು. ಒಮ್ಮೆ ನಮ್ಮಲ್ಲಿ ನಿಮ್ಮ ದೀರ್ಘವಾದ ಕರೆಗೆ ನಿಜ. ಹೋಗಕ್ಕೆ ಓಡಾಡಿ ಬಂದಿದ್ದೇನೆ. ಯಾಕೆ ಕರೆದಿರಿ ಎಂದು ತಿಳಿದಿದ್ದೀರಾ? ಜಾತಿ ಬಾಂಧವರೇ ಎಲ್ಲರೂ ಕೇಳಬೇಕಾದ ವಿಷಯ. ವರ್ತಮಾನ ಕಾಲದಲ್ಲಿ ನಾರದರ ಆಗಮನ. ಸ್ವರ್ಗ ಲೋಕದಲ್ಲಿ ಮನೆ ಮತ್ತು ಪೀಠ ಉಳಿದಂತೆ ಅದನ್ನು ನಾವು ಉಳಿಸಬೇಕು. ಉಳಿಸಬೇಕಾದ್ರೆ ದೇವತೆಗಳನ್ನು ನಾವು ಯುದ್ಧವನ್ನು ಮಾಡಬೇಕು. ಯುದ್ಧಕ್ಕೆ ನಾನು ಮುಂದನಾಗಿದ್ದೇನೆ. ನಿಮ್ಮೇನ ಅಭಿಪ್ರಾಯ? Thank you.
ಮತ್ತೆ ಬರ್ತದಂತ ಒಂದೊಂದು ಬದಕ್ಕನ್ನಾಗಿದೆ. ದೇವಲೋಕ ನಮಗೆ ಗಣ್ಯವಲ್ಲ. ಆ ದೇವತೆಗಳು ನಮಗೆ ಕೆಳಗೆ ಅವರು ಕಾರಣವನ್ನಾಗಿ
ಇಲ್ಲಿಗೆ ಯಾಕೆ ಬಂದದ್ದು ಗೊತ್ತಾ? ಯಾಕೆ? ನನ್ನನ್ನು ಇಲ್ಲಿಯವರು ಕರೆದದ್ದಲ್ವ? ಓಹೋ, ಹೌದಾ? ಅಬ್ಬಾ, ಅವನ ಕಿವಿಯಲ್ಲಿ ಆ ಕುಂಡಲ ಕಾಣಿಸ್ಕೊಂಡಂತೆ ಮತ್ತೆ ಅತಿಥಿ ಕುಂಡಲವನ್ನೇ ಕಿತ್ತು ತೆಗೆಯಿರಿ. ಇಲ್ಲಿ ಏನೇನು ಸುವಸ್ತುಗಳಿವೆ ಎಲ್ಲವನ್ನು ವಶ ಮಾಡಿ ಹೋಗೋಣ. ಏನಾಗಿ ಹೋಯಿತು? ಧುರದಲ್ಲಿ ಕೈಯಲ್ಲಿ ಸೋಲಾಗಿ ಹೋಗುವಂತಹ ಪರಿಸ್ಥಿತಿ ನಮ್ಮ ಪಾಲಿಗೆ ಒದಗಿ ಬಂದಲ್ಲ ನಾರಾಯಣ. ಏನು ಮಾಡಲೆನ್ನುವ ಹಾಗೆ ದಿಕ್ಕೆ ತೋಚದಂತಹ ಸ್ಥಿತಿಯಲ್ಲಿದ್ದೇವೆ. ದೂರ್ವಾಸ ಮುನಿಗಳ ಶಾಪದಿಂದಲಾಗಿ ಒಂದೊಮ್ಮೆಗೆ ಅಷ್ಟೈಶ್ವರ್ಯಗಳನ್ನು ಕಳೆದುಕೊಂಡರೂ ಸುಖಿಗಳಾಗಬೇಕು ಎನ್ನುವಂತಹ
ಎಂಬೀಬಾವನ್ನು ಮಯ್ಯಾಂತಹ ಮುನಿ ದುರಂತರಾವೇಶಿಯಾಗಿ ಶಾಪವನ್ನು ಕೊಟ್ಟು ನಮ್ಮವರು ಒಂದೊಂದು ಸೂಚನೆ ಕೊಡ್ತಾ ಇದ್ದಾರೆ. ನಾವು ಜ್ಯೇಷ್ಠರಾಗಿದ್ದೇವೆ, ನಾವು ಅಧಿಕರಾಗಿದ್ದೇವೆ, ಮೂರು ಲೋಕದಲ್ಲಿ ನಮಗೆ ಸರಿಸಾಟಿ ಯಾರೂ ಇಲ್ಲ ಎಂಬ ನಗತ್ತೆ ನಮಗಿದೆ.
ಎಲ್ಲ ಕಡೆಯಿಂದ ಜಯಘೋಷ ಬರ್ತಾ ಇದೆ. ದೂತನೊಬ್ಬ ಓಡಿ ಬಂದ. ಸೋತು ಹೋದ ದೇವೇಂದ್ರ ನನ್ನನ್ನು ಕಾಯುತ್ತಾ ಇದ್ದಾನಂತೆ. ಯಾವಾಗ ಮಾತಾಡುತ್ತ ದೂತ ಅಂತ ಹೇಳಿದ್ದೀನಿ, ಅವನನ್ನು ಹೊರಗೆ ಬಿಡುತ್ತಾ. ಯಾಕೆ ಗೊತ್ತಾ? ಯಾಕೆ? ನಿನ್ನ ಒಂದನೇನು ತಪ್ಪಲ್ಲ. ಯಾಕೆ? ನಾವು ಒಂದೇ ಅಪ್ಪನ ಮಕ್ಕಳು. ಹೌದು. ತಾಯಿ ಮಾತ್ರ ಹೇಳೋದು ದಿಕ್ಕಿ ಮತ್ತು ಅದಿಕ್ಕಿ ಬಿಡು. ಆ ವಿಚಾರ ಈಗ ಬಿಟ್ಟಾಕುವ. ಅಧ್ಯಕ್ಷ ಈಗ ನೀನಲ್ವೇ? ಅಧ್ಯಕ್ಷ ನಾನೇ. ಆದರೆ ಬಂದುದೇನು ಸುರಪ ಸುರ ಸಂಕುಲವ ಅಬ್ಬಬ್ಬಬ್ಬಬ್ಬಬ್ಬ. ನಮ್ಮವರೆಲ್ಲ ಇಷ್ಟು ಹೇಳಿದ್ದಾರೆ. 33 ಕೋಟಿ ದೇವತೆಗಳು ನಿನ್ನ ಜೊತೆಯಲ್ಲೇ ಇದ್ದಾರೆ. ಒಂದರಿಂದ ಕೈಯೆಲ್ಲ ನಡುಗುತ್ತಾ ಉಂಟು, ಕಣ್ಣಲ್ಲಿ ನೀರು ಇಳಿತಾ ಇದೆ, ಮೈಯೆಲ್ಲ ತಂಬನವಾಗಿದೆ. ಇಲ್ಲಿಗೆ ಬರಬೇಕಾದ್ರೆ ಏನು ಕಾರಣ ಸುರಪ್ಪ? ಕೇಳಬೇಕು ಬಲಿರಾಯ. ಲಾಲಿಸುವ ನಿರಾಜ ಕೀರ್ತಿ ವಿಚಾರ ಭಾವನೆ ಬಲಿರಾಜ ದೇವೇಂದ್ರನಿಗೆ ಸೂಚನೆ ಕೊಟ್ಟಿದ್ದಾನೆ. ದೇವಲೋಕದಲ್ಲಿ ಬರೀ ಪೀಠ ಮಾತ್ರ. ಹೌದು. ಸುವಸ್ತುಗಳಿಲ್ಲ. ನೀನು ಸೌಭಾಗ್ಯವಂತನಾಗಬೇಕೆನ್ನುವ ಹಾಗೆ ಹರಿಗೂ ಆಸೆ ಉಂಟು. ಅದು ಪುನರಪಿ ಬರ್ಬೇಕಾದ್ರೆ ಸುರಾಸುರರು ಸೇರಿ ಮತನ ಮಾಡಿದಾಗ ಮತರಂಗೈದೆವು ಎಂದಾದರೆ ಕಳೆದು ಹೋದ ಸುವಸ್ತುಗಳು ಮೇಲೆದ್ದು ಬರುವವು. ಅದೆಲ್ಲ ಸ್ವರ್ಗಲೋಕಕ್ಕೆ ಸೇರ್ತದೆ. ಕೇಳಿ ಬಳಿ ಮನದಲ್ಲಿ ಯುಕ್ಕುತ್ತಾ ಉತ್ಸಾಹವನ್ನು ಬೀರುತ್ತಾ. ನಿನ್ನಲ್ಲಿ ಯಾರು ಮಾತಾಡುದ? ಮತ್ತೆ ಯಾರು? ಬದಿಗೆ ನಾನು ಬದಿಗ, ನೀನು ಬದಿಗೆ. ಎಲ್ಲಿ ಏನು ಮಾಡ್ಕೊಂಡು ಓ ದೇವೇಂದ್ರ ಬಾಬಾ ನಾನಿದ್ದೆ ಬಾಬಾ ಓಡಿ ಓಡ್ಬೇಡ. ಇಲ್ಲಿಯ ತನಕ ನೀವು ಮಾತನಾಡಿದವರು ಈಗ ನಾನಿದ್ದೇನೆ ಹೇಳಿದ್ರ? ನಾನಿದ್ದೆ ಬಾಬಾ ಇನ್ನು ನಿನಗೆ ಪೆಟ್ಟು ಬೀಳುವಾಗ ನಾನಿದ್ದೆ ಬಾ. ನಿಲ್ಲ
ಬದಿಗೆ ನಿಮ್ಮವರು ಯಾವ ಸಮಯದಲ್ಲಿ ಏನು ಮಾಡ್ತಾರೆ ಅಂತ ಊಹಿಸಬೇಕಾದ ಸೋತು ಹೋದವನಿಗೆ ಇಲ್ಲಿ ಎಂತದ್ದು ಕೆಲಸ? ಅದು ನೀವು ಕೇಳಬೇಕಿತ್ತು ಬರಬಾರ್ದು ಬಿಡಿ ಆ ವಿಚಾರ ಬಿಡು ಕಳೆದು ಹೋದ ಕಾಲ ಈಗ ಈ ವಿಚಾರ ಯಾಕೆ? ಯಾಕೆ ಬಂದದ್ದು? ಯಾಕೆ? ಹರಿನಿರೂಪಣೆ. ಹರಿನಿರೂಪಣೆ ನಮಗೆ ಬಂದಿದೆ ಎಂತದ್ದು ಸ್ವರ್ಗಲೋಕದ ಯಾವುದುಂಟು ಈಗ ಪೀಠ ಮಾತ್ರ ಬೇರೆಯವರು ಉಂಟಾ ಇಲ್ಲ ಈ ಸರಬಿಟ್ಟು ನಾವು ಮತನ ಮಾಡ್ಬೇಕಂತ ಏನು ಅಭಿಪ್ರಾಯ ನಮ್ಮೊಂದಿಗೆ ಯುದ್ಧದ ಮುಖ್ಯವಾಗಿ ಸೋತಂತಹ ದೇವೇಂದ್ರ ಮತ್ತೆ ನಮ್ಮಲ್ಲಿಗೆ ಬಂದು ಬಂದಿದ್ದಾನೆ ಆಲೋಚನೆಯನ್ನು ಮಾಡಿ ಈಗ ಸಮುದ್ರ ಮಥನವನ್ನು ಮಾಡುವ ಎನ್ನುವ ಹೇಳ್ತಾರೆ. ಈಗ ಪ್ರಸಂಗ ಅಲ್ಲಿಗೆ ಮುಂದಿದೆ ಸಮುದ್ರ ಮತನ ಮಾಡ್ಬೇಕಂತೆ ನಿಮ್ಮ ಅಭಿಪ್ರಾಯ ಅವನ ಮಾತನ್ನು ನಾವು ಒಪ್ಪಿಕೊಳ್ಬಹುದು. ಆದ್ರೆ ಸಮುದ್ರ ಮಥನವನ್ನು ನಾವು ಮಾಡಿದ ಮೇಲೆ ಅವನು ಸಿಕ್ಕುವಂತಹ ಸುವಸ್ತುವನ್ನು ನಮಗೆ ಕೊಡ್ತಾನೆ ಎನ್ನುವ ಹಾಗೆ ಹೇಗೆ ಭಾವಿಸುವುದು? ಅವ ಹೇಳ್ತಾನೆ ಎಲ್ಲ ದೇವರ ಕಳಂಬದಲ್ವಾ ಸುವಸ್ತು ನಮಗೆ ಬೇರೆ ಹೋಗ್ಲಿಕ್ಕಿಲ್ಲ ಹಾಗಾದ್ರೆ ಇದಕ್ಕೆ ನನ್ನ ಒಪ್ಪಿಗೆ ಇರಬೇಕು ಅಂತಾದ್ರೆ ನನ್ನದೊಂದು ಮಾತು ಉಂಟು. ಯಾವುದು ಮಾತು ಈ ಸಮುದ್ರ ಮಥನದಲ್ಲಿ ಸಿಗುವಂತಹ ಸುವಸ್ತುಗಳನ್ನು ಎರಡು ಸಮಭಾಗ ಮಾಡಬೇಕು. ಮಾಡಿ ಒಂದು ಭಾಗ ಅವರಿಗೆ, ಒಂದು
ಇವರೆಲ್ಲ ಒಂದೊಂದು ಮಾತನ್ನು ಹೇಳಿದ್ದಾರೆ. ಇವತ್ತಾನೆ ಸಾಬೂನು ಏ ಮೂಕ ಸಾಮಾನ್ಯ ಸಾಂಬ ಸಾರು ಚಕ್ಕೆರು ಸಾಬೂನಲ್ಲ ಅವೇ ಸಾಂಬಲ್ಲ ಬಲಿ ಸಂಬಾರ ಅಂತ ಹೇಳಿ. ಇವ ನಮ್ಕಿ ಅದ್ಯಾವುದು ನಮ್ಕಿ ಅದು ಬೇಡ ಅದು ಬೇಡ ಅದು ಬೇಡ ನಮ್ಕಿ ನಮ್ಮುಚ್ಚಿ ಎಂತ ವಿಷಯ ಎಂತನು ವಿಷಯ ಗೊತ್ತಿಲ್ವಾ? ದೇವೇಂದ್ರಲ್ಲಿಗೆ ಬಂದಿದ್ದ. ತಲೆಗೆ ಒತ್ತಾಗ್ತೇನೆ ಈಗ ನಮ್ಮ ಪೀಠ ಅದು. ಇದರಲ್ಲಿ ಕೊಡ್ತೇನೆ ದೇವೇಂದ್ರ ತಲೆಗೆ ಅದನ್ನು ಅದು ಅದು ನಮ್ಮದಲ್ಲ ಪುಣ್ಯಾತ್ಮ. ಅವರ ಬುದ್ಧಿಯನ್ನು ಹೀಗೆ ಅದು ಅವರು ಕೊಡ್ಕೊಂಡು ಎಲ್ಲಿದ್ದಾರೆ ದೇವೇಂದ್ರ ಮೂರು ಕಾಸಿನವ ಸಗಣ ಹಾಕಿದವ ಅಲೆ ಹಾನವ ನ್ಯಾಯ ಮನ್ನ ನ್ಯಾಯ ಮನ್ನ ಈಗ ಪೀಠ ಎತ್ತಿದ್ದಾಕೆ ಪೀಠ ಎತ್ತಿದ್ದಾಕೆ ದೇವೇಂದ್ರ ಮೊನ್ನೆ ಪುಡಿ ದೇವೇಂದ್ರ ಎಲ್ಲಿದ್ದಾನೆ? ಹೇಳಿದ್ದಾನೆ ಈಗ ಇಲ್ಲಿಲ್ಲ. ಬಂದು ಹೋದವ ಬಂದ ಯಾಕೆ ಬಂದ ಹರಿ ನಿರೂಪಣೆ ಹರಿ ನಿರೂಪಣೆ ಮಹಾವಿಷ್ಣುವಿನ ನಿರೂಪಣೆ ಅಂತ ಬಂದವ. ಅವ ಏನೋ ಕಪಟ ಏ. ಏನೋ ಮೋಸ ಮಾಡ್ಲಿಕ್ಕೆ ಬಂದಿರ್ಬೇಕು ಕಪಟ ಎಲ್ಲ ಪುಣ್ಯಾತ್ಮ ಹಾ ಕಪಟ ನಾಟಕವ. ಹಾ. ಆದರೆ ಹಾ. ಈಗ ಇಲ್ಲಿ ಅದಲ್ಲ. ಹಾ. ಇಲ್ಲಿ ಪ್ರಮುಖವಾದ ಒಂದು ವಿಷಯ ಇದೆ. ಏನು ನಮ್ಮಲ್ಲಿ ಯಾವ ಪೀಠ ಮಾತ್ರ ಇರಲ್ಲ. ಹಾ ಬೇರೆ ಯಾವ ಉಂಟ? ಇಲ್ಲ ಎಲ್ಲ ಆ, ಧರ್ಮದಲ್ಲಿ ಉಂಟು ಎಲ್ಲಿ ಧರ್ಮದಲ್ಲಿ ಯಾವ ಗರ್ಭದಲ್ಲಿ? ಆ ಜಲದಲ್ಲಿ ಸಾಗರ ಸಾಗರ ಸಾಗರದಲ್ಲಿ ಅಡಕಿದೆ. ಸಾಗರ ಸಾಗರ ಯಾವ ಸಾಗರ ಪುಣ್ಯಾತ್ಮ? ಸಾಗರ ಸಾಗರ ಹಾ ಇಲ್ಲಿ ಬಾ. ಹಾ ಅದೆಲ್ಲ ಮೇಲೆ ಬರಬೇಕಾದ್ರೆ ಹಾ ಈಗ ನಮ್ಮ ಕೆಲಸ ಅಗತ್ಯ. ಯಾವುದು ಸುದೆಯನ್ನು ಕಡೆಯುವುದು. ಹಾ ಸುದೆಯನ್ನು ಕಡೆಯುವುದು. ನನಗೆ ಅಗ್ನಿ ಕಾರ್ಯವನ್ನು ಗೊತ್ತುಂಟು ಉದಯನ್ನು ಕಳೆಯುವುದೇನೆ ಅಮೃತ ಮಥನ ಸರದಿ ಮಥನ. ಮಸಾಲ ಹೇಗೆ ಮಥನ ನಿನಗೆ ಪುಣ್ಯಾತ್ಮ? ಮಸಾಲ ಆಯ್ತಾ ಏ ಮೂಕ ಹೇಳಿನ ಅಪ್ಪ ಮುಖ ಹೇಳುವುದನ್ನು ಸರಿ ಕೇಳು. ಸಮುದ್ರ ಮಥನ ಮಾಡುದು. ಮಸಾಲ ಆ, ಹಾ ಮಸಾಲ ಅಂತ ಹೇಳಿದ್ರೆ ಮಥನ ಅಂತ ಹೇಳಿದ್ರೆ ಎಂತ ಗೊತ್ತುಂಟಾ? ಹಾ ಪರ್ವತವನ್ನು ತಂದಿಡುದು. ಭಗವತ ಆ ಪರ್ವತ ಯಾವ ಭಗವತ ಮೇಲ್ ಪರ್ವತ ಯಾವುದು ಮಂದರಗಿರಿ. ಹಾ ಮಂದ ಆ, ಹಾ ಮಂದರಗಿರಿಯನ್ನು ತಂದು ಬಂದಾಗ ಇದೆಯನ್ನು ಬಂಡಾರಿಲ್ಲ ಮಂದರಗಿರಿ ಹಾ ಅದನ್ನು ತಂದು ಅನ್ನು ಸರದಿಯ ಮಧ್ಯದಲ್ಲಿ ಇಡುದು. ಇಡೋದು ವಾಸಕ್ಕಿಯನ್ನು ತರುವುದು. ಅವ ಇಲ್ಲಲ್ಲ ಯಾರು? ವಾಸು ಅವ ಅಲ್ಲ ಪುಣ್ಯಾತ್ಮ. ಇವ ಏ ಮೂಕ ನಾಗಮಂಡಲ ಮಾಡಲಿಕ್ಕೆ ಸಮುದ್ರವನ್ನು ಮಾತಿಸ್ಲಿಕ್ಕೆ ಇದನ್ನು ನೋಡಿ ವಾಸುಕಿಯನ್ನು ತಂದು ನೇಣಾಗಿ ಮಾಡುವುದು. ವಾಸುಕಿಯನ್ನು ಏನಾಗಿ ಮಾಡುವುದು ಅರ್ಥವಾಗಿ ಮಾಡುವುದು. ವಾಸುಕಿಯನ್ನು ಏನಾಗಿ ಮಾಡುವುದು ನೇಣಾಗಿ ಏನಾಗಿ ನಿನಗೆ ಅರ್ಥ ಆಗುದಿಲ್ಲ. ಅಲ್ಲ ಅರ್ಥ ಆಗಿಲ್ಲ, ನೀನು ಮಾತಾಡ್ಲಿಕ್ಕೆ ಆಗುದಿಲ್ಲ. ಹಾ ನಾಳೆಗೆ ಗೊತ್ತಲ್ವಾ? ಹಾ ಮೂಗು ಸ್ವಲ್ಪ ಕಡಿಮೆ. ಮೂಕನಾಗಿ ಅವ ಮೂಕ ನಿನ್ನ ಅಪ್ಪ ಈಗ ಮತನ ಮಾಡಿದಾಗ ಹಾ ಒಬ್ಬೊಬ್ಬರು ಒಂದೊಂದು ಮಾತು ಹೇಳಿದ್ದಾರೆ. ಏನಂತ? ನಾವು ಜ್ಯೇಷ್ಠರು. ಈಗ ಮತನ ಮಾಡಿದ್ರೆ ಏನಾಗ್ತದೆ ಆಗಬೇಕಾಗ್ತದೆ ಮತನ ಮಾಡಿದ ಸುವಸ್ತುಗಳೆಲ್ಲ ಹಾ ಸೇರ್ತದೆ. ಅಷ್ಟೇ ಅಷ್ಟೇ. ಅಷ್ಟೇ ಅಷ್ಟಕ್ಕೆ ನಾವು ಯಾಕೆ ಮತನ ಮಾಡೋದಿಲ್ಲ ನಮ್ಮ ಮಸಾಲಕ್ಕೆ ಕೊಂಡೋಗಿ ಅದೆಲ್ಲ ಪುಣ್ಯಾತ್ಮ. ಹಾ? ಈಗ ನಾವು ಕಷ್ಟಪಟ್ಟು ದುಡಿದ ಮೇಲೆ ಸುವಸ್ತುಗಳು ಬರ್ತಾರಲ್ಲ, ಹಾ. ನಾವು ಜ್ಯೇಷ್ಠರಲ್ಲ. ಹಾ. ನಾವು ಎಷ್ಟು ಮಂದಿ? ನಾವು 64 ಕೋಟಿ 64 ಕೋಟಿ. ನಿನ್ನ ಅಪ್ಪ ಮಗನೇ ಯಾರ ಕೋಟಿ? ಯಾರ ಗೊತ್ತಾಗಿ ಲೆಕ್ಕ ಮಾಡಿ 66 ಕೋಟಿಗಳು ನಾವು ಕೋಟಿ ಅಲ್ಲ, 66 ಕೋಟಿ. ಕೋಟಿ ಕೋಟಿ ಹಾ. ಅವರು 33 ಕೋಟಿ ಅವರನ್ನು ಕೋಟಿ ಮಾಡಿ ಕೋಟಿ ಟೀ ಒತ್ತಬೇಕು. ನೀನು ನನ್ನನ್ನು ಚಿತ್ರ ಏ ಮೂಕ ನೀವು ಮಾತಾಡಬೇಕು. ನಿನಗೆ ಒತ್ತಲಿಕ್ಕೆ ಗೊತ್ತಿಲ್ಲ. ನನಗೆ ಒತ್ತಿ ಅಭ್ಯಾಸ ಇಲ್ಲ. ಆದರೆ ಹಾ 33 ಮತ್ತು 63 ಸೇರಿ ಉಂಟಲ್ಲ, ಹಾ 99 ಕೋಟಿ ಹಾ, ಅದು ಲೆಕ್ಕ ಸರಿ ಉಂಟು. ಹಾ ಸರದಿಯನ್ನು ಮತನ ಮಾಡಿದಾಗ ಹಾ. ಸುವಸ್ತುಗಳು ಬರ್ತದೆ.
ನನಗೆ ಹಾ. ನನ್ನ ಮಸಾಲ ಅಂತ ಹೇಳಿದ್ರೆ ಎಂತ ಗೊತ್ತಾಯ್ತು. ಏನು ನನ್ನ ಮನೆಯಲ್ಲಿ ನನ್ನ ಅಜ್ಜಿ ಮಾಡ್ತಾನೆ ಅದು ಮಜ್ಜಿಗೆಯನ್ನು ಒಂದು ಮದಕೆಗೆ ಹಾಕಿ ಅದಕ್ಕೆ ಒಂದು ಕಡೆಗಳನ್ನು ಇಟ್ಟು ಅದಕ್ಕೆ ಒಂದು ಹಗ್ಗವನ್ನು ಸುತ್ತಿ ಅದನ್ನು ಕುರಿತು ಹೀಗಾದದ್ದು. ಏ, ಅದು ಕಡೆಯಲ್ಲಿ ಯಾಕೆ ಬಂದಿದ್ದ ಯಾಕೆ ಅದನ್ನ ಅಡಿಯ ಭಾಗದಲ್ಲಿ ಬಂದಂತ ಬೆಣ್ಣೆಯನ್ನು ತೆಗೆದುಂಟಲ್ಲ ಎಣ್ಣೆ ಮಾಡ್ತಾನೆ ಅದರ ಅಭ್ಯಾಸ ಉಂಟು ನಿನಗೆಲ್ಲ? ಯಾವುದು? ಎಣ್ಣೆ ಬೆಣ್ಣೆ ಬೆಣ್ಣೆ ಮುದ್ದೆ 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 ಬೆಣ್ಣೆ ಬಂದ ಮೇಲೆ ಹಾ. ಅದನ್ನು ತುಪ್ಪ ಮಾಡು ತುಪ್ಪ ತುಪ್ಪ ಮಾತಾಡ್ಬೇಡ ಇನ್ನು ಕೈವಾಸ ಮಾಡಿ ಸಾಕು. ಆ ರೀತಿ ಹಾ. ನಾವು ಕೂಡ ಮತನ ಮಾಡಿದಾಗ ಸುವಸ್ತುಗಳು ಬರ್ತದೆ ಹಾ. ನಮಗೆ ಎಷ್ಟು ಪಾಲು ಬೇಕು ಬೇಕು ಯಾವ ಗಾಡಿ ಪುಣ್ಯಾತ್ಮ ಬೈತ ಗಾಡಿ ದೈತ್ಯ ಕುಲೋತ್ತಮ ಹಾ ಬೈತ ಗಾಡಿ ಅಲ್ಲ ಹಾ ಎಂತದ್ದು ವಿಷಯ ಎಂತದ್ದು ಈಗ ನೀನು ಕುಳಿತಿದ್ದಲ್ಲ ಪುಣ್ಯಾತ್ಮ ಹೌದು. ನಿನಗೆ ಕುಟುಂಬದ ದೋಷ ಉಂಟು. ಹಾ ಹಾ ಕುಟುಂಬದ ಕೆಲಸ ಹೋಗ್ಬೇಕಾಯ್ತಾ ಹಾ ಆಯ್ತು ಇಲ್ಲಿ ಹತ್ತಿರ ಮನೆ ಉಂಟು ಕುಟುಂಬದ ನನ್ನ ಕುಟುಂಬ ನಿಮ್ಮದು ನಾನು ಹೋಗ್ತೇನೆ. ಹೌದೌದು. ನೀನು ಹೋಗ್ಬೇಕಂತೇಳಿ. ನೀವು ಎದುರು ನಿಂತು ಅಕ್ಕಿಂತ ಹಂಗಿಲ್ಲ ಬಿಡುವ ವಿಷಯ ಎಂತ ಗೊತ್ತುಂಟಾ ಎಂತ? ಸರದಿಯನ್ನು ಮತನ ಮಾಡಿದಾಗ ಹಾ. ಸುವಸ್ತುಗಳು ಬರ್ತಾರೆ ಆಗುವುದಿಲ್ಲ ಆಗುವುದಿಲ್ಲ ಯಾವುದಾಗುವುದಿಲ್ಲ ಅವರ ಜೊತೆಯಲ್ಲಿ ಸಮುದ್ರವನ್ನು ಮತಿಸೋದಕ್ಕೆ ಆಗುವುದಿಲ್ಲ ಅದೇನಾಗುವುದಿಲ್ಲ ಆಗಬೇಕು ಅಂತ ಇದ್ದೆ ನನ್ನದೊಂದು ತಹಂ ನಿನ್ನದು ದಾಹ ಹಾ. ಯಾವುದಾ ಬಂದಂತಹ ವಸ್ತುಗಳು ಆ, ಮೂಗು ಪಾಲಾಗಬೇಕು ಮೊದಲು ಆಗಿದಲ್ಲ ಮೂಗು ಪಾಲು ಇಲ್ಲಿ ಎಲ್ಲಿ ಇಲ್ಲಿ ಎಲ್ಲಿ ಇರ್ತಾನೆ? ನಿನ್ನ ಅಕ್ಕಿ ಮೂಗಿ ಯಾವ ಅಕ್ಕಿ ಮೂಗಿ ಪುಣ್ಯಾತ್ಮ, ನಿನ್ನ ಕನ್ನಡ ಕೇಳಿ ಎಲ್ಲಿಯಾದ್ರೂ ಯಾರಾದ್ರೂ ಬರೀ ಅವರು ಬರೀತಾರೆ ಅಂತ ಸಾಯಿ ಮೂಗು ಪಾಲು ಮೂಗು ಲೆಕ್ಕದಲ್ಲಿ ಮೂಗು ಆ, 3 ಪಾಲು. ಹಾ. ಏ ಮೂಗ, ಮೂಗ ನಿನ್ನ ಅಪ್ಪ ಇಲ್ಲಿ ಇರೋದು 2 ಪಾಲು. ಹಾ. 3 ಪಾಲು ಯಾರಿಗೆ? ಮೂಗು ಪಾಲಾಗಬೇಕು ಯಾವೇ? ಇಲ್ವಾ? ನಿನ್ನೆ ಅವ್ನು ಸ್ವಲ್ಪ ಈಗ ಅವ್ನು ಬುದ್ಧಿ ಉಂಟಲ್ಲ? ಮತ್ತೆ ನನಗೆ ಗುಬ್ಬಿ ಉಂಟು ಏಯ್, ಬುದ್ಧಿ ಕರ್ಮಕ್ಕೆ ನಿನಗೆ ಹೇಳಿದ ಬುದ್ಧಿ ಉಂಟು, ಸ್ವಲ್ಪ ಜ್ಞಾನ ಉಂಟು ಇವನಿಗೆ. ಮತ್ತೆ? ಇಲ್ವಾ? ಸಮಸ್ಯೆ ಆದಲ್ಲಿ ಗೊತ್ತುಂಟ ನಿಮಗೆ? ಎಲ್ಲಿ? ಇವನನ್ನು ನಮ್ಮ ಪಕ್ಷಕ್ಕೆ ಸೇರಿಸಿದ್ಯಾರು? ಅದು ತಪ್ಪು ನನ್ನದು ತಪ್ಪು ನನ್ನ ನನ್ನದು. ನನ್ನ ತಲೆಯಲ್ಲಿ ಡಬ್ಬಿ ಉಂಟು ಅವನಿಗೆ ಗೊತ್ತುಂಟು ಗೊತ್ತಾಯ್ತು ಡಬ್ಬಿ ಏ ಮೂಗ, ಹಾ. ವಿಷಯ ಗೊತ್ತುಂಟಾ? ಹಾ. ನೀನು ಕೇಳಿದ್ರೆ ಅರ್ಥ ಉಂಟು. ಹಾ 3 ಪಾಲು. ಮೂಗು ಮಾಡು ಆ 3 ಪಾಲು ಯಾಕೆ? ನಾವು ಎಷ್ಟು ಮಂದಿ ಇದ್ದೇವೆ 66 ಕೋಟಿ, ಅವನು ಎಷ್ಟು ಮಂದಿ ಇದ್ದಾನೆ 33 ಕೋಟಿ. ಹಾಗಾದ್ರೆ ನಾವು ಇರುವುದು ಅವನಿಗಿಂತ ಅದೇ ಇರುಮುಡಿ ತಿರುವುಡಿ ಈಗಲ್ಲ, ಅದು ಸಂಕ್ರಮಣ ಮಾಡ್ಬೇಕು. ಅವನು ಹಾ. ಒಂದು ಪಾಲಾದ್ರೆ ಹಾ. ನಾವು ಅದಕ್ಕಿಂತ ಅಧಿಕ ಅಧಿಕ ಹಾ. ಹಿಂಗ್ ಮಾಡಿ. ಇದ್ದೇವೆ ಅವರಿರುವಾಗ ಹಾಗಿರುವಾಗ ಬಂದ ಸುವಸ್ತುಗಳನ್ನು ಹಾ. ಸರಿಯಾಗಿ ಪಾಲು ಮಾಡುವುದಲ್ಲ ಆ, ನಿನ್ನ ತಪ್ಪಾಗಿದೆ ಪುಣ್ಯಾತ್ಮ. ಹಾ. ಅವ ಹೇಳಿದ್ರೆ ಸರಿ ಬಾಳ್ ಮಾಡುದು. ಸರಿ ಪಾಲು ಆಗುವುದಿಲ್ಲ ಎಂತ ಮನೆ ನನ್ನ ನಂಬಿಕೆ ಆಗುವುದಿಲ್ಲ ಇವರು ಏನಿಲ್ಲ ಈ ವಂಕನಲ್ಲಿ ಏನಿಲ್ಲ ಅಂತ ಬೆಲ್ಲ ಯಾಕೆ ಮಾಡಿದ್ಯಾ ಹೋಗುಮಾನು ಅದರಲ್ಲಿ ಯಕನುಪಾಲು ನಮಗೆ ಆಗುವುದಿದ್ದರೆ ಆಗುದಿದ್ದರೆ ನನ್ನ ಒಪ್ಪಿಗೆ ಉಂಟು ಇಲ್ಲ ಇದ್ರೆ ಇಲ್ಲದಿದ್ದರೆ ನಾನಿಲ್ಲ ಬದಿಗೆ ಯಾರಿಲ್ಲ ನಾ ಇಲ್ಲ ಇಲ್ವಾ ಇವಾಗ ಅದು ಅದು ಬರೋದು ಬೇಡ, ಅದು ಇಲ್ಲಿಗೆ ಬರೋದು ಬೇಡ. ಅಲ್ಲ ಯಾವ ಅದು ನಾಯಿ ನಾನೇನು ನಾನಿಲ್ಲ ಅಂತ. ನೀನಿಲ್ಲ ಅಂತ. ಹಾ. ಆಯ್ತು, ಬದಿಗೆ ಬದಿಗೆ ಹಾ. ಅದು ನಾನು ಯಾವ ನನ್ನ ಬಗ್ಗೆ ಹೇಳಿ ಅದನ್ನು ಕಟ್ಟಿ ಹಾಕಿ ಅದನ್ನು ಕಟ್ಟಿ ಹಾಕಿ ನೋಡಿ ಪುಣ್ಯಾತ್ಮ.
ಕಟ್ಟಿ ಹಾಕಿ ಅಂತ ಹೇಳ್ಬೇಕು. ಉಂಟ ಕಾಲು ಹೀಗೆಲ್ಲ ಈಗ ನಮ್ಮವರೆಲ್ಲ ವಿಚಾರ ಮಾಡಿ ಅವರದ್ದು ಒಬ್ಬೊಬ್ಬರು ಒಂದು ಒದಗಿ ಸಿಕ್ಕಿದೆ. ಏನು ಆದರೂ ಕೂಡ ನನಗೆ ಅವರದ್ದು ಮುಖ್ಯ ಅಲ್ಲ, ಮತ್ತೆ ಇವೊಂದು ಮಾತ್ರ ಮುಖ್ಯ. ನಿಮಗೆ ಒಂದು ಪಾಲನ ಮಾಡಿ ಸರಿ ಆದೀತು. ಆ? ಆದೀತು. ಮತ್ತೆ ನಾಳೆ ನೀನು ಚರ್ಚಿಗೆ ಹೋಗಲಿಕ್ಕೆ ಎಲ್ಲಿಗೆ? ಚರ್ಚಿಗೆ ಅದು ನಾ ಚರ್ಚೆಗೆ ಮಾತಾಡುವುದು ಆಲೋಚನೆ ಮಾಡುತ್ತಿಲ್ಲ. ಅದನ್ನೇ ಹೇಳಿದ್ದು ನಾನು. ಎಂತದ್ದು? ಈಗ ಒಪ್ಪಿಕೊಂಡು ನಾಳೆ ಬೆಳಿಗ್ಗೆ ಎದ್ದು ಚರ್ಚಿಗೆ ಹೋಗ್ಲಿಕ್ಕಿಲ್ಲ. ಅವನ ಒಂದೊಂದು ತಲೆಯಲ್ಲಿ ಉಂಟಲ್ಲ, ಅಪ್ಪಾ, ನೀನು ಬೇಕು ನನಗೆ. ಮತ್ತೆ ನಿನ್ನನ್ನು ಬಿಟ್ಟಾಗುದಿಲ್ಲ. ನಾನು ಮೊದಲೇ ನಾನು ಎಲ್ಲಿ ನಿಲ್ಬೇಕು ಅಂತ ಹೇಳಿ. ನಾನಿದ್ದೇನೆ. ಅಲ್ಲಲ್ಲ? ನಿಮ್ಮ ಹುಟ್ಟಿನ ದಿವಸದವರೆಗೆ ನಾನು ಏಯ್! ಧೈರ್ಯ ಇಲ್ಲ, ಧೈರ್ಯ ಇಲ್ಲ. ಮುಖ ಎಲ್ಲಿ ಕೈ ಬಿಡ್ತಾನಂತ ಹೇಳಿದ್ರು. ಅಲ್ಲ ಇಲ್ಲ, ನಾನು ಹುಟ್ಟಿದ ದಿವಸ ನೀವು ಹುಟ್ಟಿನ ದಿವಸದವರೆಗೆ ನಾನಿದ್ದೇನೆ. ಹೌದಾ? ಎಂತ ಅವಿನಾಭಾವ ಸಂಬಂಧ. ಆ, ಈಗ ಅವರು ಒಂದೊಂದು ಹಿಂದಿಂದ ಹೇಳ್ತಾ ಇದ್ದಾರೆ. ದೇವೇಂದ್ರ ಕುವಕಿ, ಮೋಸಗಾರ, ವಂಚಕ, ನಂಬುವುದೇಗೆ ಪುಣ್ಯಾತ್ಮ, ಪಾಪಿ. ಭಾಷೆ ಬೇಕು. ಅವ ಕಾಪಿ. ನಿಮಗೆ ನನ್ನ ಮೇಲೆ ನಂಬಿಕೆ ಉಂಟು, ನಿಮ್ಮ ಹಿಂದಿನವರಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ಹಿಂದಿನವರಿಗೆ ಮಾತಾಡ್ಮೇನ ನೀನು ಆದೀತು, ನಂಬಿಕೆ ಬರಬೇಕಲ್ಲ. ಕರ ತಟ್ಟಿ ಭಾಷೆ ಕೊಡ್ತೇನೆ. ಕರ ತಟ್ಟಿದ್ನ ಅವ ಕರ ತಟ್ಟಿದ್ನ ಕರ ತಟ್ಟಿದ ಇನ್ನು ಪ್ರಾರಂಭವೇ ಕರ ತಟ್ಟಲಿಕ್ಕೆ. ಅವ ಅಷ್ಟು ಬೇಗ ಕರ ತಟ್ಟಿದ್ನ ಕರ ತಟ್ಟಿ ಆಗಿದೆ. ಹಾಗಿದ್ರೆ ತಡ ಮಾಡುವುದು ಸರಿಯಲ್ಲ. ಅದೇ ಇಲ್ಲಿಯೇ ನಿಲ್ಲುವುದಲ್ಲ, ಅಂದರೆ ಕ್ಷೀರಮಾರ್ಗದಲ್ಲಿ ಹೋಗುವ. ಸಾಧ್ಯವೇ ಇಲ್ಲ. ಒಬ್ಬನೇ ಇದ್ದೇನೆ. ಬಹುಭಾರವತ್ತಾದಂತಹ ಪರ್ವತವನ್ನು ಎತ್ತಿ ತರುವಾಗ ಅದರ ಭಾರವನ್ನು ತಾಳಿಕೊಳ್ಳಲಾದಂತಹ ಸುರಾಸುರೆಲ್ಲ ಕೆಳಗೆ ಬಿದ್ದು ನಷ್ಟ ಹೊಂದುವುದಕ್ಕೆ ತೊಡಗಿದ್ದಾರೆ. ದುಃಖಿಸಬೇಡಿ, ನಾಳೆ ಗರುಡಾರೂಢರಾಗಿ ಬರ್ತೇನೆ. ಎಲ್ಲಿಂಟು ಗರುಡನ ಎದ್ದದ್ದು ಗೌಡ ಎಲ್ಲಿಂಟು ಮೂಕ ನಿನ್ನ ಬನ್ನಿ. ಈಗ ದೇವ್ರು ಏನಂತೆ? ಭಗವಂತ ಎಲ್ಲಿರ್ಬೇಕು? ಪರ್ವತವನ್ನು ಸರದಿಯ ತಡಿಯಲ್ಲಿಡಬೇಕಾದ ಅಲ್ಲಿಂದ ಬರಬೇಡುವುದು. ಬರ್ಬೇಕಲ್ಲ. ಆಗ ಗರುಡನ ಹೆಗಲ ಮೇಲೆ ಇರಿಸು. ಗರುಡನ ಹೆಗಲ ಮೇಲೆ ಇರಿಸಿ ಅವ ಹೊತ್ತುಕೊಂಡು ಬರ್ತಾನೆ. ಆಮೇಲೆ ನೀನು ಯಾರನ್ನು ಹೊತ್ತುಕೊಂಡದ್ದು? ಮಂದವ ಮಂದರ 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 ಮಂದರಲ್ಲ, ಅವ ಸುಂದರ ಸರಿ ನೋಡಿ ಮುಖ ನೋಡು. ವಿರೋಧ ಪಕ್ಷದವ. ಅವ ವಿರೋಧ ಪಕ್ಷದವ. ಇಲ್ವಾ ಇಲ್ವಾ ಓಡು ಹೋಯ್ತು. ಇಲ್ಲಿ ಬಾ ನೀನು. ಗಟ್ಟಿ ಆಯ್ತು.
ಮಾಡಿದೆವು ಪರ್ವತಕ್ಕೆ ವಾಸುಕಿಯನ್ನು ಸುತ್ತಿ ಮಥನಕ್ಕಾಗಿ ಶರದಿಯ ಮಧ್ಯದಲ್ಲಿ ಇರಿಸಿ ದೇವನೇ ನಾವು ಬಂದಾದ್ದು ಎಲ್ಲ ವ್ಯರ್ಥ ಆಗಿ ಭಗವಂತನನ್ನು ತಂದಿದ್ದೇವೆ ವಾಸುಕಿಯನ್ನು ಬಿಟ್ಟಿದ್ದೇವೆ ಅದನ್ನು ಸಮುದ್ರಕ್ಕೆ ಈಗಿನ ಒಂದು ಅನ್ನ ಪರ್ವತ ಮುಗುಳ್ತಾ ಉಂಟು ಭಗವಂತ ಮುಗುಳ್ತಾ ಉಂಟು ಪರ್ವತ ಯಾಕೆ ಮುಳುಗಿದೆ? ಗಿರಿಗಳ ಕುದಿರೆ ಪಿಡಿದು ಶ್ರೀವನು ವಾಸುಕಿಯ ಬರಿದಿರುತ್ತ ಮತಿಸು ಬಲಿತರೊಳ್ಕೆಳಗಿಳಿಗೆ ಹರಿಪೇದ ವಿಘ್ನನಾಥನ ತುದಿತ ಬಿನಿದಾದು ದಿನರು ಭಕ್ತಿಯೊಡೆಲ್ಲರೂ ಯಾವುದೇ ಕಾರ್ಯಾರಂಭವನ್ನು ಮಾಡುವುದಕ್ಕೆ ಮುನ್ನ ನಿರ್ವಿಘ್ನತೆ ಒದಗಿ ಬರಲಿ ಎನ್ನುವುದಕ್ಕಾಗಿ ವಿಘ್ನರಾಜನನ್ನು ಸ್ತುತಿಸಬೇಕು. ವಿಘ್ನರಾಜನ ಯಾರು ಗೊತ್ತಾಗಿ ಗಣಪತಿ ಯಾರ ಗಣಪತಿ ಗಣಪತಿ ಹೀಗೆ ಹೇಳ್ತಾರೆ ಗಣಪಣ್ಣ. ನಮ್ಮ ಗೆಳಪ್ಪಣ್ಣ ಯಾರು? ಗೆಳಪ್ಪಣ್ಣ ಈಶನ ಮಗ ಗಣಪ. ಈಗ ನಾಮ ಗೆಳಪ್ಪ ಅವನನ್ನು ಸ್ತುತಿಸಬೇಕು ನಾವು. ನೋಡೋಣ ಗಜಮುಖನ ಸ್ತುತಿಯಾಗಲಿ ಆಗಲಿ ಹೇಳುವುದು ನೀನು ನಾನು ನಿನ್ನ ಬಾಯಿ ಹೇಳ್ಬೇಕದು. ನೀವು ಸ್ತುತಿ ಮಾಡಬೇಕು ಅಂತ ಹೇಳಿದ್ದು ನಾನು. ಓಂ ಗಜ್ಞಾನನಂ ಅಂಬುಜಗಣ ಜನಿತಂ ನೀನು ಹಾಗೆ ನೇಯ್ದೋಳುವಲ್ಲ ಗಜ್ಜಾನನ ಹಾಗಾದ್ರೆ ಮುಖದಲ್ಲಾಗಿದೆ ಅಲ್ಲ ಗಜದ ಮುಖವುಳ್ಳವನು ಗಜಾನನ. ಅಂಬುಜಗಣ ಜನಿತಂ ಇದನ್ನು ಸೇವನೆ ಮಾಡಿ ನೀನು ಹೀಗಾದದ್ದು. ಅದು ಸರಿ, ಉರುವ ಮುದ್ರ ಸಹಿತವಾದ ಬಾಣ ಅಂತ. ಇದು ಹಾಗಲ್ಲ. ಭೂತಗಣಾದಿ ಸೇವಿತ, ಭೂತಗಣದಿಂದ ಸೇವಿಸಲ್ಪಡುವ ಕಾಪಿ ಪಿತ್ತ ಜಂಬು ಪತ್ತರ್ ಬೈಕಿನಲ್ಲಿ ತಂದಂ ಅತ್ಯಂತ ಪುಣ್ಯಾತ್ಮ. ಕಾಫಿ ಪಿತ್ತಲ್ಲಿ ಯಾವ ಕಪಿತ್ಥಜಂಬು ಫಲಸಾಲ ಭಕ್ಷಿತಂ ಪಚ್ಚಿತಂ ಉಮ್ಮಾಸುತಂ ಶೋಕವಿನಾಶಕಾರಣಂ. ಈ ಬೇಡದಲ್ಲೆಲ್ಲ ಯಾಕೆ ಒತ್ತು ಕೊಡುದು? ತೀರ್ಥ ಕೊಡುವುದು ಯಾಕೆ? ಅದು ಉಮಾ ಅಂತ. ಯಾರು ಉಮ್ಮ ಉಮಾಸುತಂ ಶೋಕವಿನಾಶ ಇನ್ನು ಒಂದು ಪದಚ್ಛೇದದಲ್ಲಿ ಎಲ್ಲ ಕೊಂದೆ ನೀನು. ಕವಿಯನ್ನು ಕೊಂದಾಗಿಬಿಟ್ಟು ಪಾಪಿನ ಕವಿನಾಶ ಅಲ್ಲ, ಶೋಕ ವಿನಾಶ ಕಾರಣಂ. ನಮ್ಮ ಮಾಮಿಯೇ ಮಾಮಿ ಎಲ್ಲಿದ್ದಾರೆ ಸಭೆಯಾಗಿದ್ದಾರೆ ನಮಾಮಿ ನಮಾಮಿ ವಿಘ್ನೇಶ್ವರ ಪಂಕಜ ಪಾದ ಪಂಕಜಂ. ಪಂಕಜಂ ಅಲ್ಲ, ಪಾದ ಪಂಕಜಂ. ಆದ ಪಂಕಜಮ್ಮ ಅಮ್ಮ ಮಾಡ್ಬೇಡ. ಒಂದೇ ಏನು ಉಂಟು. ಪಾಟುಂಟಿಗೆ ತಲೆ ಎತ್ತಲಿಕ್ಕೆ ಆಗುದಿಲ್ಲ ಸಾಧ್ಯ ಇಲ್ಲ. ಬಂದಿಲ್ಲ. ನೀನು ಹೀಗೆಲ್ಲ ಬಂದಾಯ್ತಲ್ಲ ನೀನು ಹೀಗೆಲ್ಲ ಶೋಕವನ್ನು ಕೊಲೆ ಮಾಡಿ ಅಂತ ನಾನು ಹೇಳ್ತೇನೆ. ಹೇಗೆ ಬಂದಾಯ್ತಲ್ಲ ಬಂದಾದ ಮೇಲೆ ಮತ್ತೆ ತಲೆ ಎತ್ತುವುದಕ್ಕಿಲ್ಲ, ಹಾಕ್ತೇವೆ ಎತ್ತಿದ ಮೇಲೆ ತೆರೆದುಕೊಳ್ಳುದು. ಯಾವುದು ಬಂದದ್ದು ನಾವು ಬಂದಾಯ್ತು ಬಂದಾಯ್ತಲ್ಲ ಅಂತ ಆಡ್ತಾವ. ಆಯ್ತಾ ಇನ್ನು ಉಂಟ? ಆಯ್ತಾ? ಕಾಲ ಹಿಂದೆ ಕೇಳಿತ್ತು. ಮುಖನೇ ಗಣಪತಿಯೇ ನನಗೆ ಒಂದಾನೆ ಇನ್ನು ಈಗ ನಾಲ್ಕನೇ ನಾಳೆ ಕೊಡುವೇನೆ. ಅದೆಂತ ಅಲ್ಲ, ಇವತ್ತು ನಾಳೆ ಕೊಡ್ಲಿಕ್ಕೆ ಉಂಟಾ? ಮುಖಾಸುರ, ನೀನು ಹೇಳಿದ್ದಕ್ಕೆ ಸರಿ ವಿವರಣೆ ಕೊಡ್ಬೇಕು. ಇಲ್ಲವಾದ್ರೆ ಅಪಾರ್ಥ ಆಗ್ತದೆ. ಏನು ಹೇಳಿದೆ? ಪಂಚಮುಖನೇ ಗಣಪತಿ ನಿನಗೆ ಒಂದಾನೆ ಹೊಂದಾಣೆ. ಪಂಚಗಜ್ಜಾಯಕ್ಕೆ ಒಂದಾನೆ. ಬಾಕಿ ಉಳಿದದ್ದು ಅಂತ ಮತ್ತೇನೋ ಹೇಳಿದೆ. ನನ್ನಲ್ಲಿ 75 ಮಾತ್ರ ತಂದು ಅದನ್ನೇನು ಮಾಡ್ತೀವಿ? ಉಳಿದದ್ದೇನು ಮಾಡ್ತೀವಿ? ಉಳಿದ 4 ಅದೇ ನಾಳೆ ಕೊಡುವೇನೆ. ಓ, ಅರ್ಥ ಸರಿ ಹೇಳ್ತಾನ. ಬಾಕಿ ಉಳಿದದ್ದನ್ನು ಇಟ್ಟುಕೊಳ್ಳುವುದಿಲ್ಲ. ಇವತ್ತು ಇಷ್ಟೇ ಇರುವುದು, ಉಳಿದದ್ದು ನಾಳೆ ಕೊಡ್ತೇನೆ. ಎಷ್ಟು ಕೊಡುವುದಕ್ಕೆ ಹೋದ್ರೆ ಎಷ್ಟು ಅದೇ. ಅಲ್ಲ ಅದು ಲೆಕ್ಕದಲ್ಲಿ ಉಂಟು ನನಗೆ ಗೊತ್ತು. ಲೆಕ್ಕ ಕೆಲಸ ಮಾಡಿಕೊಟ್ರೆ ಆಯ್ತು. ಯಾವಾಗ ಆಗ್ತದೆ? ಆಯ್ತು, ನಮ್ಗೆ ಇನ್ನೇನು ಉಂಟೆ ಮಾಡಿ. ಒಬ್ಬೊಬ್ಬರೆಲ್ಲ ಅನಿಸಿದ ಆಗ್ತದೇನೋ. ಆಗುದಿಲ್ಲ. ನೀನೊಬ್ಬನೇ ಪಡಿಸಿದ್ದ ಆಗುದಿಲ್ಲ. 99 ಕೋಟಿ ಅಲ್ಲ, ಮತ್ತೆ ಕೋಟಿಗಳಿದ್ದಾನೆ ಕೋಟಿಗಳನ್ನು ಕೋಟಿಗಳು. ಕೋಟಿಗಳು ಆದ್ದರಿಂದ ಅಷ್ಟು ಮಂದಿ ಏಕೋ ಮನಸ್ಸಿನಿಂದ ಹಾ. ಅವನನ್ನು ಮುಗಿಸಿದೆ ಅಂತಾದ್ರೆ ಹಾ. ಪರಿಹಾರ ಹೋಗ್ಬಿಡ್ತಾರೆ.
ಹೌದು ಅದೇ. ಎಂತ ಅದೇ ಇದ್ದದ್ದು ಕೈ ಮುಗಿದು ಭಜನೆ ಮಾಡಿದ್ರು ಮೈಯನ್ನ ಮೈಯಣ್ಣ ಬಳ್ಳಿಯಲ್ಲ ನೀವು ನಾನು ನೀನೆ ನನ್ನನ್ನು ಅಲ್ಲ ಇದು ಒಂದು ವಾಚಿಕವಾದ ಸ್ತುತಿ ಇನ್ನೊಂದು ಮಾನಸಿಕವಾದ ಸ್ತುತಿ ಭಕ್ತಿಯನ್ನು ಕೈಗೊಂಡು ಮನಸ್ಸಲ್ಲಿ ಧ್ಯಾನಿಸುತ್ತೆ ಯಾರಿಗೆ ಮಾನಸಿಕ ಯಾರನ್ನು ಮಾನಸಿಕ ಮಾನಸಿಕ ನಿನಗೆ ಪಾಪಿ ನಿನ್ನನ್ನು ಕಟ್ಟಿಕೊಂಡಿರೋ ಅದು ನಾವು ತಪ್ಪು ಅದೊಂದು ಮಾನಸಿಕ ಇನ್ನೊಂದು ನಮ್ಗೆ ನೆನಪಬಾರ್ದು ಇವತ್ತಿಗೆ ಮೊನ್ನೆ ಯಾರಾದ್ರೂ ಒಬ್ಬ ಮಾನಸಿಕ ಗೊತ್ತಲ್ಲ ಸರ್ವತ್ರ ಎಲ್ಲರೂ ಮಾನಸ ಅವನನ್ನು ಧರಿಸಿಕೊಳ್ಳಿ ಆಯ್ತು ಒಳ್ಳೆಯದಿದು ಏಕೋಭಾವಲ್ಲ ಗೌರವ ಮಾಡಲು ಈ ಕ್ಷಣವೇ ಎಲ್ಲಿಗ ಎಂತದ್ದು ಈಗ ಪರ್ವತ ಸರಿ ನಿಂತಿತ ಪರ್ವತ ಏನು ಬರ್ತದೆ ನೀವು ಕಲ್ಲಲ್ಲೂ ಮುಳುಗುತ್ತಿರುವಂತಹ ಪರ್ವತವನ್ನು ಆಧರಿಸಿದ ಕಾರಣ ಹಾಗೆ ನಿಂತದ್ದು ಈಗ ನೀವು ಭಕ್ತಿಯಿಂದ ಆರಾಧಿಸಿ ಹೌದು ಗಣನ ಗಣಪ ಅನುಗ್ರಹವಾಯಿತು ನೀವು ನೋಡುತ್ತಿರುವ ಹಾಗೆ ತಡಿಯಿಂದ ಕೂರ್ಮ ಒಂದು ತಾನು ಆಳಕ್ಕೆ ಇಳಿದು ಹೋಯಿತು ಇಳಿದು ಹೋದಂತಹ ಕೂರ್ಮ ಸಣ್ಣ ಗಾತ್ರದ್ದಲ್ಲ ಏನು ಗಾತ್ರ ಅದು ಭಾರಿ ಗಾತ್ರ ಕೊಡಬೇಕು ಭಾರಿ ಗಾತ್ರದ ಕೂರ್ಮ ಆಮೇಲೆ ಕನ್ನಡ ಗತಿ ಮನೆ ಮಾಲಿನೋ ಆಮೇಲೆ ಮನೆಯ ಮಾಲಿನೋ ಮನೆ ಮಾಡಿದ್ದಲ್ಲ ಈಗ ಕಡಲೊಳಗೆ ಮನೆ ಮಾಡಿದ್ರೆ ಕಡಲ ಆಳಕ್ಕೆ ಇಳಿಯಿತು ಕುಸಿಯುತ್ತಿರುವಂತಹ ಪರ್ವತಕ್ಕೆ ಬೆನ್ನು ಕೊಟ್ಟು ಪರಿಣಾಮವಾಗಿ ಮುಳುಗದೆ ಪರ್ವತದ ನುಡಿ ಇಂತಹ ಪರ್ವತಕ್ಕೆ ಬೆನ್ನು ಕೊಡಬೇಕು ಅಂದ್ರೆ ಎಷ್ಟು ಮಹತ್ತಾಗಿರಬೇಕು ಅಂತ ಬೆನ್ನಿನ ತಿಪ್ಪಿ ಚಿಪ್ಪು ಚಿಪ್ಪು ಟಿಪ್ಪು ಚಿಪ್ಪು ಟಿಪ್ಪು ಚಿಪ್ಪು ಅಂತ ಚೀಪು ಎನ್ನುವುದರ ಬರುವ ಸೇವಾಯಿತು ಆಗ ಪ್ರಶ್ನೆ ಬರ್ಜೆಯಲ್ಲಿಂದ ಬಂತು ಬೆಲ್ಲಿನ ಮತ್ತು ಅಧ್ಯಕ್ಷರಾದ ನಾನೇ ನನ್ನ ಅಂಶದಿಂದ ಪೂರ್ವನಾಗಿ ಪರ್ವತವನ್ನು ಆಧರಿಸಿ ಮುಖ ಒಂದು ಅಂಶಾವತಾರ ದೇವರಿಗೆ ಯಾವದಾದ್ರು ಆಮೇಲೆ ಸ್ವಲ್ಪ ಒಳ್ಳೆಯ ಶಬ್ದದಲ್ಲಿ ಹೇಳುವ ಕೂರ್ಮ ಯಾವ ಕೂರ್ಮ ಯಾವ ಕೂರ್ಮ ಆದಿಕೂರ್ಮನು ಹೌದು ಎಲ್ಲವೂ ಹೌದು ಮಂಗಳಗಿರಿಯನ್ನು ಎತ್ತಿದಂತಹ ಅವತಾರ ಆಯ್ತು ನಿಮಗೆ ಮಥನಕ್ಕೆ ಆರಂಭ ಆಗಬೇಡು ಸಾವಿರ ಒಂದೊಂದು ಅಂಗವನ್ನು ಹಿಡಿದು ಮಥನಕ್ಕೆ ತೊಡಗಿಕೊಳ್ಳಿ ಇಷ್ಟೆಲ್ಲ ವೈದ್ಯರ ಪುಣ್ಯಾತ್ಮ ಅದರ ಒಂದೊಂದು ಅರ್ಥ ಮಾಡಿದ್ರೆ ಯಾರು ಪಾಪಿ ಪಾಪಿ ಹಾ ಆಮೇಲೆ ನೀತ ಮತ್ತೆ ಹದಮ ಮತ್ತೆ ಹದಮ ಮತ್ತೆ ದ್ರೋಹಿ ಮತ್ತೆ ಬ್ರೇಕ್ ಅವ ಏನು ಮಾಡಿದ ಪುಣ್ಯಾತ್ಮ ಏನು ಮಾಡಿದ ನಾಯಿ ಯಾವುದಕ್ಕಿಲ್ಲ ನಾಯಿ ಈ ಕಾರ್ಯಕ್ರಮಕ್ಕೆ ಯಾಕಿಲ್ಲ ನಾವು ಯಾರು 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 ನಾವು ಯಾರು ನಾವು ಇನಿಯವ ಹಿರಿಯ ಭಾವಿಗಳು ಹೌದಾ ಯಾವತ್ತಗಳು ಯಾವ ಹಿರಿಯರು ಇನಿಯ ಹೌದಾ ಇನಿಯರು ಯಾವುದನ್ನು ಹಿಡಿಬೇಕು ಅಂದು ಯಾವ್ದು ಹಿಡಿಬೇಕಂತ ತಲೆ ಹಿಡಿಬೇಕು ಈಗ ಆಯ್ತು ಅವ ತಲೆ ಹಿಡಿದಿದ್ದಾನೆ ಹೌದೌದು ಏನು ಮಾಡುತ್ತೇವೆ ಅವನಿಯನ್ನು ತಲೆ ಹಿಡಿಯುವವನು ಸ್ವಭಾವ ಅಲ್ಲ ಅವ ಹಿಡುಕಲ್ಲ ಹಿಡಿಬೇಕು ಅಂತ ಹಿಡಿದದ್ದಲ್ಲ ನಾನು ಒಂದೊಂದು ಅಂಗವನ್ನು ಹಿಡಿಬೇಕು ಅಂತ ಒಬ್ಬ ಪಕ್ಕದಲ್ಲೇ ಬೇರೆ ಅವ ತಲೆ ಹಿಡಿಲಿಕ್ಕೆ ಮಾಡಬೇಕಿಲ್ಲ ನಾನಿದ್ದೇನೆ ತಲೆ ಹಿಡ್ಕೈವ ಮತ್ತೆ ನನ್ನಂತ ಒಬ್ಬ ಹಿರಿಯವ ಇರುವಾಗ ತಲೆ ನನಗೆ ತಲೆ ಭಾಗ ತಲೆ ಬಾಯಿ ತಲೆ ಭಾಗ ಆದರೆ ಓ ಪುಣ್ಯಾತ್ಮ ಮೂಗು ಮೊದಲೇ ಬಾಗಾಗಿದೆ ಇದು ತಲೆ ಬಾಗಾಗಿದೆ ನೀವು ದೇವನಿದ್ದೇನೆ ನನ್ನ ಮನೆಯಲ್ಲಿದ್ದೇನೆ ಮತ್ತೆ ಹೋಗು ಮಗ ಬಂದು ನಾನು ನಿಮ್ಮ ಮನೆಯಲ್ಲಿ ಇನ್ನೊಂದು ನೀವು ನನ್ನ ಮೂಗ
ಮಾತಾಡೋದು ಹಾಗೆ ಆ ತಲೆಭಾಗ ಆಗಬೇಕು ಅಂತ ತಲೆ ಭಾಗ ನಮಗಾಗಬೇಕು ಅಂತ ಮತ್ತೆ ನಾವು ಇನಿಸ್ತಾನೆ ತಲೆಭಾಗ ಸಿಗಲಿಕ್ಕೆ ಮಥನಕ್ಕೆ ಬರುವುದಿಲ್ಲ ಬೇಕಿದ್ರೆ ಅವರೇ ಮಥನ ಮಾಡಿ ಯಾಕೆ ಕೂಡ ಮುಟ್ಟು ಮಾಡ್ಬೋದು ತಲೆಭಾಗ ಆಗದೆ ನಮ್ಮ ತಲೆಭಾಗ ನಮ್ಮ ತಲೆ ಯಾಕೆ ಬಾಗೋದು? ನಮ್ಮ ತಲೆ ಬಾಗಬೇಕು. ತಲೆಭಾಗ ನಮಗೆ ಆಗಬೇಕು ಅಂತ ಹಾಗೆ ಹೇಳು. ನಾನು ಹಾಗೆ ಹೇಳಿದ್ದು ನಿನಗೆ ತಲೆಗೆ ಹೋಗುದೇನೋ ಮೂಕ ನಿನ್ನ ಅಪ್ಪ ನಿನ್ನಲ್ಲಿ ಓ ಪುಣ್ಯಾತ್ಮ ಆಗಲಿ ಈಗ ತಲೆಯ ಭಾಗ ನಿಮಗೆ ಸಿಕ್ಕಿದ್ರೆ ಬದಲ ಮಾಡ್ತಿದ್ದಾನೆ ದೇವರ ಎಲ್ಲಿಗೆ ಮುಗಿಸ್ತದೆ ಬಿಡಬೇಡ ಅದಕ್ಕೆ ಯೋಚನೆ ಮಾಡಬೇಡ ಅವ್ರು ಯಾವ್ದು ಬೇಕು ಅದನ್ನು ಹಾಕಿಕೊಡಲಿ ಉಳಿದ ನೀವು ಆಗಲಿ ಸಾಧಿತು ಮಥನವನ್ನು ಮಾಡುತ್ತಿರುವಾಗ ಬಂದಂತಹ ವಾಸುಕಿಯಿಂದ ಮತ್ತು ಕಡಲಿಂದ ಹೊರಹೊಮ್ಮಿದ್ದು ಹಾಲಾಹಲವೆನ್ನುವಂತಹ ವಿಷ ಹಾಲಾಹಲವೆನ್ನುವಂತಹ ವಿಷವು ಅವರ ಕರ್ಣವನ್ನು ಸೇರಿದಂತ ಎಷ್ಟೋ ಕೋಟಿ ದೇವದಾನಗಳೆಲ್ಲ ಕೆಳಗೆ ಬೀಳತೊಡಗಿದ್ದಾರೆ ಒಂದಕ್ಕೂ ತಲೆ ಇಡ್ಲಿಕ್ಕೆ ಆಗುದಿಲ್ಲ ತಲೆಯಂದರೆ ಮಥನ ಮಾಡುವುದು ಹೇಗೆ ಮತ್ತೆ ಎಂತ ಮಾಡುದು ಹಾಗಾದ್ರೆ ಇದನ್ನು ಪರಿಹರಿಸುವವರು ಯಾರು 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 ಅಂತ ಕೇಳಿದ್ರೆ ಒಂದು ನಮಗೆ ಸಹಾಯಕ್ಕಾಗಿ ಬರಬೇಕಾದವ ಅವ ಕಡೆಯ ದಿಕ್ಕಿನವ ಕಡೆಗೆ ಬರುವ ಯಾರು ಮೃಗ ಶಂಭು ಶಂಕರ ತಮ್ಮ ಬರಲಿ ಎಲ್ಲಪ್ಪ ಬರಬೇಕಷ್ಟೇ ಆದ್ರಿಂದ ಎಲ್ಲರೂ ಶಕ್ತ್ಯಾನುಸಾರವಾಗಿ ಭಕ್ತ್ಯಾನುಸಾರವಾಗಿ ಶಂಭು ಶಂಕರನನ್ನು ಪ್ರಾರ್ಥಿಸಿಕೊಳ್ಳಿ ಗೋರಿಡು ದಿನವು ನಾಡಿಸುತ್ತಿದ್ದ ಜ್ಞಾನವನ್ನು ಕರಾಳವಾಗಿ ವಿಷಮೇನು ಅಲಿಗರದು ಮೂಲೋಕಂಗೆಳು ಹಾಡಪ್ಪುಡು ಚೆನ್ನಾಗಿರುವುದ ಆದನೇತ್ರ ಹರ ಹರ ವಿಷ ಬರುತ್ತಾ ಇದೆಯಲ್ಲ ತಡ ಮಾಡುವುದು ಸರಿಯಲ್ಲ ನಾನೇ ವಿಷವನ್ನು ಸೇವಿಸುತ್ತೇನೆ ದೇವರ ಪಾಪ ನಮ್ಮ ಕಷ್ಟಕ್ಕೆ ಸ್ವಲ್ಪ ತೆಗೊಳ್ಳುವಂತವನ್ನು ಕುಣಿಯುವಾಗ ಆ ಹೆಂಗಸು ಮತ್ತು ದೇವರ ಕುತ್ತಿಗೆ ಇಟ್ಟಿದ್ದು ಯಾರು ಕುತ್ತಿಗೆ ಹೆಚ್ಚಿಗೆ ಏನಾಯ್ತೀಗ ಒಬ್ಬ ದೇವರ ಕುತ್ತಿಗೆ ದೇವರನ್ನು ಅಲ್ಲೇ ಕೊಲೆಗೆ ಯತ್ನ ಅಲ್ಲೇ ಕೊಲೆಗೆತ್ತು ಅಲ್ಲೇ ಕೊಲೆಗೆತ್ತು ಅಲ್ಲೇ ಕೊಲೆಗೆ ಯತ್ನ ಈಗ ದೇವರು ಸತ್ತಿದ್ದಾರೆ ಸಾಯಿಲ್ಲ ಏನು ಸಾಯಿಲ್ಲ ಯಾಕೆ ಸತ್ತಿದ್ದಾರೆ? ಯಾವ ವಿಷಯವನ್ನು ಅವರು ಮೊಗೆ ಮಗಿದು ಕುಡಿದು ನಮಗೆಲ್ಲ ಒದಗುವ ಕಷ್ಟವನ್ನು ದೂರ ಮಾಡಿದರೋ ಆ ವಿಷಯವನ್ನು ಅವರು ಕಂಠ ಪ್ರದೇಶದಲ್ಲಿ ಇರಗೊಳಿಸಿದ್ದಾರೆ. ಏ ಮೂಕ ಈಗ ಹೇಗೆ ಸರಿಯಾಗಿ ನೋಡು ಇವ ನೀಲಕಂಠನಾದ ಅದೇ ಬುದ್ಧಿ ನೀವು ಕೂಡ ಪೂರ್ತಿ ತಾನಿಲ್ಲ ನೀವು ಕಲಿಕೆಗೆ ಒಂದೊಂದು ಮಾತನ್ನು ಎಂತದ್ದು ನೀವು ಹಾಗೆ ಅಂತೆ ಶಂಕರ ಅಂತೆ ಪಾರ್ವತ್ಯ ಕಂದ ಅಂತೆ ಪಾರ್ವತಿ ರಮಣ ಹೀಗೆ ಹೇಳ್ತಾ ಇದ್ರಿ ನೀಲುವಿನ ಕಂದ ಅಂತ ನಿತ್ಯ ಮಾಡಿಕೊಂಡಿದ್ದೇವೆ ಯಾರ ಕಂದ ಅದನ್ನು ಕಂಠ ಪ್ರದೇಶ ನೀಲವಾದ್ದರಿಂದ ನೀಲ ಕಂಠ ನೀಲುವಿನ ಗಂಡ ಅಲ್ಲ ನಮ್ಮ ದೇವರಿಗೆ ಕಷ್ಟ ಆಗ್ತದ ನಿನಗೆ ಕಷ್ಟ ಇಲ್ಲ ಕಂಠ ಏನಂದು ಹೇಳೋಣ ನಂಜುಂಡ ಗಂಜನ್ನ ಏನು ಹೇಳಿದ್ದು ಅವರಿಗೆ ಬೇಕಾದ್ರೆ ಬದಲಿಸ್ಕೊಳ್ತಾನೆ ಗಂಜುಂಡನನ್ನು ನಂಜುಂಡ ಹಾಗಾದ್ರೆ ಯಾಕೆ ಒಳಗೆ ಸೇರಿಸುತ್ತಾರೆ ಸೂಕ್ಷ್ಮವಾಗಿರುವಂತಹ ಬ್ರಹ್ಮಾಂಡ ನಷ್ಟವಾಗ್ತದೆ ಹೊರಗೆ ಬಿಟ್ಟರೆ ಇಲ್ಲಿದ್ದಲ್ಲಿ ನಾಶವಾಗ್ತದೆ ನಮ್ಮ ಬದಲಿರುವಂತಹ ಕಷ್ಟವನ್ನು ತಾನು ಸ್ವೀಕರಿಸುವ ಮೂಲಕವಾಗಿ ಲೋಕಕ್ಕೆ ಒಳ್ಳಿ ತಂದು ಕೊಟ್ಟುವಂತ ಇವನು ಶಂಕರನಾದ ಶಿವನಾದ ಸದಾ ಶಿವನಾದ ಅವನು ಇವ ಸದಾ ಶಿವ ಇವ ಸಂಕಣ ಗೊತ್ತುಂಟು ಆ ಹೆಂಗಸ ಮೊದಲು ಕುತ್ತಿಗೆ ಒಳಗೆ ಹೋದ್ರೆ ಹೊಟ್ಟೆಯಲ್ಲಿ
ನನಗೆ ಗೊತ್ತಾಯ್ತು. ನೀವು ಪೂಜೆ ಬಹುಶ ದೇವರ ಹೆಣ್ಣು ನಿನ್ನೆ ಹೇಳಿದ್ದಾರೆ ನನಗೆ ಎರಡು ಹೀನೆ ಬೇಕು ಅಂತ. ಇವರು ಕೊಂಡೋಗಿ ಬಂದಿಲ್ಲ. ಅದಕ್ಕೆ ಮನೆಯಲ್ಲಿ ಜಗಳ ಮಾಡಿದ್ರೆ ಗೊತ್ತಾಗುದಿಲ್ಲ ಅಲ್ವಾ? ಅದಕ್ಕೆ ಕನ್ನಡ ಮನೆಯಲ್ಲಿ ಬಂದು ಸಿಕ್ಕಿದ್ದು. 10 ಜನರ ಮಧ್ಯೆ ಜಗಳ ಮಾಡಿದ್ರೆ ನಾಳೆ ನಾಳೆ ಸೀರೆ 4 ಬರ್ತದೆ. ಎಂತದ್ದು ನಿಮ್ಮ ಮನೆ ವಿಷಯ ಇಲ್ಲಿ ಮಾತಾಡುದು ನೀವು? ಅದು ನಿನ್ನಂತವನ ಮನೆಯಲ್ಲಿ ಆಗುವ ವಿಷಯ. ಹೆಂಡತಿ ಜಗಳ ಮಾಡುವಾಗ ಹೆಂಡತಿಯ ಸೀರೆ ಕೊಟ್ಟು ಜಗಳ ಆಗಿದೆ ಅಲ್ಲ. ನಿನ್ನ ನಡೆಗೆ ಅದು ಸರಿ. ಆದರೆ ದೇವರು ಕಷ್ಟ ಮೊದಲು ಮಾಡಿ ಮತ್ತೆ ಒಳಗಿದ್ದದ್ದು ನಾಶವಾಗಬಾರದು. ಇದರಲ್ಲಿ ದೇವರನ್ನು ಹೇಳುವುದೇ ಬ್ರಹ್ಮಾಂಡವನ್ನು ಭರಿತ ಅಂತಲ್ಲ, ಅದರೊಳಗೆ ಸೂಕ್ಷ್ಮವಾಗಿದ್ದ ನಷ್ಟ ಹೊಂದಕೂಡದಲ್ಲ ಎನ್ನುವುದಕ್ಕಾಗಿ ಮಾಡಿ ಎನ್ನುವುದರ ಕರುಣಾನುವಾದ ಎನ್ನುವಂಥ ಸಮಾಧಾನ ನಮಗೂ ಆಯ್ತಾ. ದೇವರೇ ತುಂಬಾ ಸಂತೋಷ. ನಾವು ಕರೆದಾಗ ಬಂದವರಿಗೆ ಅನುಕೂಲವನ್ನು ಮಾಡಿಕೊಳ್ಳಬೇಕು. ನಾವು ಸ್ವಲ್ಪ ಒದಗಿದಿರಬೇಕು. ಅಧ್ಯಕ್ಷ ಇನ್ನೊಂದು ಮಾತಾಡಿ ಯಾವುದೇ ಸಭೆಯಲ್ಲಿ ಮೊದಲು ಉಳಿದವರಿಗೆ ಪಾಸ್ ಮತ್ತೆ ಅವನ ಜಗಳ ಅವರದ್ದೇ. ಅದು ಲೋಕದಲ್ಲಿ ಸಾಮಾನ್ಯವಾದಂತಹ ಮಾತೇ ಉಂಟು. ಮೊದಲು ನಮಸ್ಕಾರ ಮಾಡಬೇಕಾದ್ರೆ ಕೆಟ್ಟವರಿಗೆ, ಒಳ್ಳೆಯವರಿಗೆಲ್ಲ. ಕೆಲವಾಗ ನಾವು ಹೇಳ್ತಾನೆ ಅವರನ್ನು ನಮಸ್ಕಾರ ಕೊಡಲಿಲ್ಲ. ಅದಕ್ಕೆ ಶಾಸ್ತ್ರಗಾರರು ಕೆಲವು ಪ್ರಥಮವನ್ನೇ ಸಜ್ಜನ ತದನಂತರ ಸಜ್ಜನರು ಹೇಗೆ ಅರ್ಥ ಮಾಡಿಕೊಡ್ತಾರೆ. ಮೊದಲೇ ಕೊಟ್ಟಿದ್ದಾರೆ, ಮೊದಲೇ ಕೊಡ್ತಾರೆ. ಇಲ್ಲಿ ಬಂದ ಕೂಡಲೇ ಕೊಟ್ಟಿದ್ದಾನೆ. ಮತ್ತೆ ನಾವು ಅವರಿಗೆ ತಲೆ ಎತ್ತಬೇಕಲ್ಲ, ಅದಕ್ಕೆ ಸ್ವಲ್ಪ ಕೂತ್ಕೊಂಡು ನಿನ್ನ ಮುಂದಿನ ಭಾಷೆ ಎದ್ದು ವಿಷಯವನ್ನು ಆಗದಂತೆ ಮಾಡಿದವರು ಹಾಗೂ ಅವರ ವರಿಷ್ಠತೆಗೆ ಆಗ ಒಂದು ಪೀಠವನ್ನು ಕೊಡಲಾಗಿದೆ. ಹಾಗೆ ಉಳಿದಾಯ್ತಲ್ಲ ಆಗ್ತದ. ಸ್ವಲ್ಪ ಬದಿಗೆ ನಮ್ಮ ಸತ್ವ ಇಂಗಿನ ನೀವು ಸ್ವಲ್ಪ ಬದಿಗೆ ಅಲ್ಲುವ ಗಿರಿಯನ್ನು ಅದು ವಾಸಿಕೆಯನ್ನು ಹಿಡಿದು ನಾನೇ ಉಭಯ ತೋಳುಗಳಿಂದ ಮಥನ ಮಾಡುವ ಮೂಲಕವಾಗಿ ಒಂದು ಚಾಲನೆ ಕೊಟ್ಟು ನೋಡುತ್ತೇನೆ. ಒಂದು ಪ್ರಯತ್ನ ಮಾಡಿ ನೋಡೋಣ. ಕಾಮಿಸಿದ್ದನ್ನು ಕೊಡಬಹುದಾದಂಥದ್ದು ಏನು ಕೇಳಿದ್ರು ಕೊಡುತ್ತದೆ. ಹೌದು. ಯಾಕೆ ನೀವು ಸಗಣಿಯೇ ಬಯಸುವುದು, ಅದಕ್ಕಿಂತ ಹೆಚ್ಚು ಬೇರೆ ಬಯಸ್ತದೆ. ನೀತಿ ಕಾಣುವುದು ಸಗಣಿ ಒಳ್ಳೆದಾಗಿ ನೀನು ಶುದ್ಧ ಆಗಬೇಕಾದ್ರೆ ಬೇಕಾಗ್ತದೆ. ಅದನ್ನು ಕೊಂಡೋಗ್ಲಿಕ್ಕಾಗುದಿಲ್ಲ. ಈಗ ನಾನು ಒಳ್ಳೆಯದು ಅಂತ ಹೇಳಿದ್ರು ಆ ವಿಷಯಕ್ಕೆ ಹೊರತು ಕೊಂಡೋಗುವುದಕ್ಕಾಗಿ ಅಲ್ಲ. ಕಾಮಧೇನು ಏನು ಲೋಕದಲ್ಲಿ ಬೇಕಾದವರು ಬಯಸಿದಾಗ ಸಿಗತಕ್ಕ. ಆದ್ದರಿಂದ ನಿಸ್ವಾರ್ಥ ಸೇವೆ, ನಿಷ್ಕಾಮ ಕರ್ಮವನ್ನು ಮಾಡತಕ್ಕ, ಲೋಕ ಕಲ್ಯಾಣ ಹೆಚ್ಚುಗಳಾದ ಅನ್ನಿಗರಾಂತಕ್ಕಾಗಿ ಮೀಸಲಾಗಿರಲ್ಲ. ಅದು ಇರಬೇಕಾದ ಕುಂತಾಣ ಎಲ್ಲಿ ಇರುವುದಕ್ಕಾಗುವುದಿಲ್ಲ. ವರಿಷ್ಠ ಸ್ಥಾನವಾಗಲಿ ನಿಮ್ಮ ದೇವರಲ್ಲಿ ಅಲ್ವಾ? ಒಂದು ಸ್ವಲ್ಪ ನಿಮಗೆಲ್ಲ ಆಯಾಸ ಹಾಗಾದ್ರೆ ಆಯಾಸ ಪರಿಹಾರ ಚೈತನ್ಯ ಕಡಲ ಹಾಕಿ ಚೈತನ್ಯದಿಂದ ಚಿನ್ನ ಇದೆ. ಈ ಪರ್ವತ ಸ್ವಲ್ಪ ಬದಿಗೆ ಎಲ್ಲರೂ ಕಡಲ ಕಡೆಯಲ್ಲಿ ಅಲ್ಲಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಮಾಡಿ ಅಲ್ಲಿ ಹೇಗೆ ಬೇಕು ಹೊಟ್ಟೆ ಹೊರೀತದೆ. ಅದು ಬದಿಯಲ್ಲಾದ್ರೆ ಅಷ್ಟು ಇಷ್ಟವೇನಿಲ್ಲ. ಒಳ್ಳೆಯದು. ಹೀಗೆ
ಎಂಬುದು ಹಾ. ಓಲೆ ಸುಗ್ರೀವರೆಂಬ ಹಾಗೆ ಲೋಕ ಪ್ರಸಿದ್ಧಿಯನ್ನು ಹೊಂದಿರು ಹಾ. ಕಪಿರಾಜರಾದಂತಹ ಕ್ಷಣದಷ್ಟು ಹ್ಮ್. ಮಕ್ಕಳಿಲ್ಲವೆಂಬಂತಹ ಕೊರಗಿನಿಂದ ಹಾ. ವಿರಾಗಿಯಾಗಿ ತಪಸ್ಸಿಗಾಗಿ ಕಾಡಿಗೆ ಹೋದನಂತೆ. ಕಾಡಲ್ಲಿ ತಪಸ್ಸು ಮಾಡ್ತಾ ಇದ್ರೆ ನಾನಕ್ಕೆಂದು ಕೊಳಗವನ್ನು ತಿಳಿಯುವಂತೆ. ಕೊಳದಲ್ಲಿ ಮುಳುಗಿದ್ದ ತಡ ಗಂಡಾಗಿದ್ದವನು ಹೆಣ್ಣಾಗಿ ಹೋದ. ಆ ಹೆಣ್ಣು ಆಕೃತಿಯನ್ನು ನೋಡಿದಂತಹ ಮೂರಲೋಕಾಧೀಶ ದೇವೇಂದ್ರ ಮೋಹಿತನಾಗಿ ಬಂದು ನೆರೆದನಂತೆ. ಅಲ್ಲಿ ಒಂದು ಗಂಡು ಮಗುವಿನ ಜನನ. ದೇವೇಂದ್ರ ಹೊರಟು ಹೋದ. ಜಗಚ್ಚಕ್ಷುವಾದಂತಹ ಸೂರ್ಯನಾರಾಯಣ ಅವನು ನೋಡಿ ಮೋಹಿಸಿ ಆ ನಾರ್ಯಾಕೃತಿಯನ್ನು ಒಂದಾದನಂತೆ. ಅಲ್ಲಿ ಒಂದು ಗಂಡು ಮಗು, ಎರಡು ಗಂಡು ಮಗುವೆಲ್ಲ ಪಡೆದ. ಆದರೆ ಹೆಣ್ಣಾದಂತ ಅವರ ಸ್ಥಿತಿ ಹೇಗಿರ್ಬೇಕು, ನಾನು ಬದುಕುವುದಿಲ್ಲ ಎಂಬ ಹಾಗೆ ಸಾಹಿತ್ಯನಂತ ಮತ್ತೊಂದು ಕೊಳಕ್ಕೆ ಹಾರಿದನಂತೆ. ನಮ್ಮ ನಡೆ ಉಳಿದ ಕಪಿಗಳಿಗೆಲ್ಲ ಆದರ್ಶವಾಗಿರಬೇಕು. ನಾಯಕನಂದ್ರೆ ಹಾಗೆ. ಹಾಗಾಗಿ ಪ್ರಾತಃ ಕಾಲ ಎದ್ದಲ್ಲಿದ್ದರೆ ನಮ್ಮ ಸ್ನಾನ ಅನುಷ್ಠಾನ ಜಪ ಎಲ್ಲ ಪ್ರಾರಂಭವಾಗುತ್ತದೆ. ಉಳಿದವರ ಹಾಗೆ ಮನೆಯಲ್ಲಿ ಸ್ನಾನ ಮಾಡುವುದಲ್ಲ, ನದಿಯಲ್ಲಿ ಸ್ನಾನ ಅಲ್ಲ. ವಾಲಿಯದ್ದು ವಾಲಿ ಸುಗ್ರೀವರ ಸ್ನಾನ ಎಲ್ಲಿ ಗೊತ್ತಿದೆಯಾ? ಚತುಸ್ಸಮುದ್ರ ಸ್ನಾನ. ಹಾಗಾಗಿ ಹೊರಟೆ 2-3 ಮಂದಿಗೆ ಸಮುದ್ರ ತಾವತ್ತ ಸ್ನಾನವಾಯಿತು. ಪೂರ್ವ, ಪಶ್ಚಿಮ, ದಕ್ಷಿಣ 3 ಸಮುದ್ರ ಸ್ನಾನವನ್ನು ಪೂರೈಸಿದ್ದಾರೆ. ಉಳಿದಿರುವಂತಹ ಉತ್ತರ ವಾರಿಸಿ ನಡೆಯುವಂತ ನಾನು ಅಲ್ಲಿಯೇ ಇದ್ದು ಮನಸ್ಸ ಬಂಧಿಸುವುದು ಯಾವಾಗ? ಮಾತೃದೇವೋ ಪಿತೃದೇವೋ ಎರಡು ನಿನಗೆ. ಅಪ್ಪಯ್ಯ, ಏನು ಮಗನೇ? ಇವತ್ತು ಆಶ್ಚರ್ಯ ಕಾಣಿಸ್ತದೆ ನನಗೆ. ಯಾಕೆ? ನಾನು ನಿನ್ನೆಯೂ ಬಂದಿದ್ದೇನೆ, ಇಲ್ಲಿ ಯಾರಿರಲಿಲ್ಲ. ಇವತ್ತು ನೋಡ್ತಾರೆ ಬಹಳ ಮಂದಿಗಳನ್ನು ಕಾಣ್ತಾ ಇದ್ದೇನೆ. ಹೌದು. ಯಾಕೆ ಹೀಗೆ, ಯಾಕೆ ಜನ ಸೇರಿದ್ದಾರೆ? ಸಮುದ್ರ ಸ್ನಾನ ಮಾಡುವ ದಿವಸ ಅಲ್ಲ, ಆದರೂ ಇದ್ದಾರಲ್ಲ. ಹೌದು. ಯಾರನ್ನು ಕೇಳೋಣ ಅಂತಂದಾಗ ನೀವೇ ಕಣ್ಣ ಮುಂದೆ ಬಂದಿರಿ. ಪರಮಾನಂದವಾಯ್ತು ನನಗೆ. ಓಹೋ, ಇಷ್ಟೆಲ್ಲ ಮಂದಿ ಸೇರಿ ಮಾಡು. ಏನು ಮಗನೇ? ಸಮುದ್ರದ ಮಧ್ಯದಲ್ಲಿ ನಿಂದೆಗೆ ಇರಲಿಲ್ಲ. ಓ, ಅವನು ಇರಲಿಲ್ಲ, ನಾಗಪ್ಪ ಇರ್ಲಿಲ್ಲ. ಇದೆಲ್ಲ ಕಾಣ್ತಾ ಇದೆ ನನಗೆ. ಬಹಳ ಮಂದಿಗಳು ಮಳದ ಮೇಲೆ ಮಲಗಿ ನಿಂತಿರ್ತಾ ಇದ್ದಾರೆ. ಹೌದು.
ಅತ್ರಿಜನ ಶಾಪದಿಂದ ನಾಟಕ ಪತ್ತುವಲ್ಲಿ ಹುಡುಕಂದ ಉತ್ತಮದ ಸೌಭಾಗ್ಯವು ಸರದಿಗಳು ನಿಂತಿರುವುದಕ್ಕೆ ನಾವು ಕಂದ. ಮಗನೇ, ಅಪ್ಪಯ್ಯ ಕೇಳಿದಂತಹ ಪ್ರಶ್ನೆ ಸಾಧುವಾದದ್ದೇ ಹೌದು. ಇಲ್ಲಿಯ ತನಕ ಕಾಣದನ್ನು ಇಂದು ಕಂಡಿದ್ದೀಯಾ? ಏನು ಸಂದೇಶ ಕೊಡ್ತಾ ಉಂಟು ಲೋಕಕ್ಕೆ? ಕೊಡಬೇಕು ಅಂದ್ರೆ ಸಂದೇಶ ಇರುವುದಿಲ್ಲ. ಏನಪ್ಪ ಸಂದೇಶ? ಅತ್ರಿಜನ ಶಾಪದಿಂದಲಾಗಿ ದೇವಲೋಕದ ಸುವಸ್ತುಗಳೆಲ್ಲವನ್ನೂ ಕೂಡ ನಾನು ಮನುಷ್ಯನ ಆಗಿರ್ಬೋದು, ಆದ್ರೆ ಕೇಳಬೇಕು. ನಿನಗೆ ಹೇಳಬೇಕಾದ ನನ್ನ ಕರ್ತವ್ಯ ಅಲ್ವ ಮಗನೇ? ನಿನ್ನ ತಂದೆಯಾಗಿ ಮಗನಿಗೆ ಹೇಳಬೇಕಲ್ಲ ಎಲ್ಲ ವಿಷಯವನ್ನು ಕೂಡ. ಹೀಗೇನೇ ಇರುವುದು ಹೇಳುವುದಲ್ಲ ಅಪರಾಧ ಹೇಳಿ. ಅಪರಾಧ ಇಲ್ಲ. ಅವನ ಶಾಪದಿಂದಲಾಗಿ ಸುವಸ್ತುಗಳೆಲ್ಲವೂ ಕೂಡ ಶರದಿ ಪಾಲಾಗಿ ಹೋಯಿತು. ದುರ್ವಾಸರು ಶಾಪ ಕೊಟ್ಟು
ನಮಗೇನಾಗಲಿಕ್ಕಿಲ್ಲ, ವಿಜಯವೇ ನಮಗೆ. ಓಹೋ ಮಥನ ಮಾಡಿದೆ, ಕ್ಷಣದಲ್ಲಿ ಬಂತಲ್ಲ ಸಮುದ್ರದಿಂದ ಇವನು ರತ್ನ. ಮೊದಲನೇದ್ದು ಮೊದಲನೇದ್ದು ಅಪ್ಪ ಏನು ಮಗನೇ ಪಟ್ಟಿಯೆಲ್ಲ ಮತ್ತೆ ಮಾಡುವ, ಹಾ. ಪಟ್ಟಿ ಏನೆಲ್ಲ ಬಂದಿದೆ ಅಂತ ಮೊದಲು